ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ನಿಮಗೆ ಗಣೇಶ ದಾಂಪತ್ಯ ಜೀವನ ಬೇಡ ಅಂತ ನಿರ್ಧಾರ ಮಾಡಿ ತದನಂತರ ಮದುವೆಗೆ ಸಂಬಂಧಿಸಿದ ಪ್ರಸಂಗವನ್ನು ತಿಳಿಸಿದ್ವಿ. ಈ ವಿಡಿಯೋದಲ್ಲಿ ನಮ್ಮ ವಿಘ್ನ ವಿನಾಶಕ ಗಜಮುಖ ಗಣೇಶ ಒಂದಲ್ಲ ಇಬ್ಬರನ್ನ ಮದುವೆಯಾಗಿ ಅಚ್ಚರಿ ಮೂಡಿಸಿದ ಪ್ರಸಂಗವನ್ನ ತಿಳಿಸ್ತೀವಿ. ಶಿವಪುರಾಣದಲ್ಲಿ ಬರೋ ಪ್ರತಿಯೊಂದು ಪ್ರಸಂಗವೂ ಕೂಡ ಬಹಳ ಸ್ವಾರಸ್ಯಕರವಾಗಿ ಕೂಡಿರುತ್ತೆ. ಅಂತಹ ಔಚಿತ್ಯಪೂರ್ಣ ಸಂಗತಿಗಳಲ್ಲಿ ಬಹಳ ಗಮನ ಸೆಳೆಯೋದು ಅಂದ್ರೆ ಅದು ಗಣೇಶನ ಮದುವೆಯ ಸಂದರ್ಭ ಸನ್ನಿವೇಶಗಳು. ಹೌದು, ಗಣೇಶ ಮೊದಲು ವಿವಾಹವಾಗಲು ನಿರಾಕರಿಸಿ ತದನಂತರ ನಡೆದ ಘಟನೆಗಳ ಆಧಾರದ ಮೇಲೆ ವಿಧಿಯಿಲ್ಲದೆ ಅನಿವಾರ್ಯವಾಗಿ ವಿವಾಹ ಆಗಲು ತನ್ನ ಪೂಜ್ಯರಾದ ಪಾರ್ವತಿ ಪರಮೇಶ್ವರರಿಗೆ ಒಪ್ಪಿಗೆ ಸೂಚಿಸ್ತಾನೆ. ಗಣೇಶ ಮದುವೆ ಆಗೋದಕ್ಕೆ ಒಪ್ಪಿಕೊಂಡ ಬಳಿಕ ಶಿವಪಾರ್ವತಿ ಅತ್ಯಂತ ಸಂತೋಷದಾಯಕವಾಗಿರ್ತಾರೆ. ಇದೇ ಸಮಯದಲ್ಲಿ ಗಣೇಶನ ವಿವಾಹದ ಜೊತೆ ತಮ್ಮ ಮಗದೊಬ್ಬ ಪುತ್ರ ಕಾರ್ತಿಕೇಯನ ಮದುವೆ ಕೂಡ ಮಾಡೋ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಹೀಗೆ ಚರ್ಚಿಸ್ತಾ ಇರಬೇಕಾದ್ರೆ ಪರಮೇಶ್ವರ ತನ್ನ ಅರ್ಧಾಂಗಿ ಪಾರ್ವತಿ ದೇವಿಯನ್ನ, ದೇವಿ, ನಮ್ಮ ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯ ವಿವಾಹ ಮಾಡೋ ಮುನ್ನ ಅವರ ಶಕ್ತಿ, ಶೌರ್ಯ, ಬುದ್ಧಿ, ಚಾಕಚಕ್ಯತೆ, ಕ್ಷಮತೆ ಎಷ್ಟಿದೆ ಅನ್ನೋದನ್ನ ತಿಳಿಯೋದು ಸೂಕ್ತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಪರಮೇಶ್ವರನ ಈ ರೀತಿಯ ಆಲೋಚನೆ ಅಭಿಪ್ರಾಯ ಕೇಳಿ ಪಾರ್ವತಿ ದೇವಿಯು, ಸ್ವಾಮಿ, ಇದೇನು ಹೇಳ್ತಿದ್ದೀರಿ? ನಮ್ಮ ಮಕ್ಕಳ ಶೌರ್ಯ, ಶಕ್ತಿ, ಜಾಣತನ, ಕ್ಷಮತೆಯ ಬಗ್ಗೆ ನಿಮಗೆ ಅನುಮಾನವೇ ಇಲ್ಲ. ನಮ್ಮ ಮಕ್ಕಳು ಅದ್ಭುತ ಸಾಮರ್ಥ್ಯ ಹೊಂದಿದ್ದಾರೆ ಸ್ವಾಮಿ. ಅವರು ಗೃಹಸ್ಥ ಧರ್ಮದ ಪಾಲನೆಯನ್ನ ಉತ್ತಮವಾಗಿ ನಿರ್ವಹಿಸಬಲ್ಲರು. ನೀವು ಚಿಂತಿಸಬೇಡಿ ಅಂತ ಪಾರ್ವತಿ ದೇವಿಯು ಹೇಳ್ತಾರೆ. ಆಗ ಪರಮೇಶ್ವರನು, ದೇವಿ, ನಮ್ಮ ಪುತ್ರರ ಬಳಿ ಸಾಮರ್ಥ್ಯ ಇರೋದು ನಿಜ, ಆದರೆ ಅದರ ಪರೀಕ್ಷೆ ಆಗದಿದ್ರೆ ಅವರ ಸಾಮರ್ಥ್ಯ ಪ್ರದರ್ಶನ ಆಗೋದಿಲ್ಲ. ನಮ್ಮ ಪುತ್ರರ ಸಾಮರ್ಥ್ಯ, ಯೋಗ್ಯತೆ, ಬಲ, ಬುದ್ಧಿ, ಶಕ್ತಿ ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲೆಯೇ ಗೃಹಸ್ಥಾಶ್ರಮದ ಪ್ರವೇಶ ಉತ್ತಮವಾಗಿರೋದು. ಇಲ್ಲದಿದ್ರೆ ಅವರು ಪಶುಗಳ ಹಾಗೆ ಸಂಸಾರದ ಭಾರವನ್ನು ಹೊರಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಪಾರ್ವತಿ ದೇವಿಯು ಶಿವನ ಮಾತು ಕೇಳಿ ಸಮಾಧಾನದಿಂದ ಚಿಂತಿಸಿ ಗೃಹಸ್ಥಾಶ್ರಮಕ್ಕೆ ಹೆಜ್ಜೆ ಇಡೋ ನಮ್ಮ ಮಕ್ಕಳ ಸಾಮರ್ಥ್ಯ ಪರೀಕ್ಷೆ ಮಾಡೋದು ಉತ್ತಮ ವಿಚಾರವೆಂದು ಒಪ್ಕೊಳ್ತಾರೆ. ತದನಂತರ ತಮ್ಮ ಇಬ್ಬರು ಮಕ್ಕಳು ಗಣೇಶ ಮತ್ತು ಕಾರ್ತಿಕೇಯರನ್ನ ಕರೆದು, ನೀವಿಬ್ರು ನಮ್ಮ ಪ್ರಾಣಪ್ರಿಯ ಮಕ್ಕಳು. ನಿಮ್ಮಿಬ್ಬರಲ್ಲಿ ಯಾರ ವಿವಾಹ ಮೊದಲಾಗಬೇಕು ಅನ್ನೋ ನಿರ್ಣಯ ತೆಗೆದುಕೊಳ್ಳಲು ನಮ್ಮಿಂದ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಿಮ್ಮ ತಂದೆ ಸ್ವಾಮಿ ಪರಮೇಶ್ವರರ ಆಲೋಚನೆಯಂತೆ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ವಿವಾಹಕ್ಕಾಗಿ ನಿಮ್ಮಿಬ್ಬರ ಯೋಗ್ಯತೆ ಮತ್ತು ಕ್ಷಮತೆಯನ್ನು ಪರಿಗಣಿಸಿ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ. ನಾವು ನಿಮ್ಮಿಬ್ಬರಿಗಾಗಿ ಒಂದು ಸ್ಪರ್ಧೆ ಏರ್ಪಡಿಸ್ತೇವೆ. ಆ ಸ್ಪರ್ಧೆಯಲ್ಲಿ ಯಾರು ವಿಜಯ ಸಾಧಿಸ್ತಾರೋ ಅವರ ವಿವಾಹವನ್ನ ಮೊದಲು ಮಾಡೋದಾಗಿ ತೀರ್ಮಾನಿಸ್ತೇವೆ. ಸ್ಪರ್ಧೆ ಏನಪ್ಪಾ ಅಂದ್ರೆ, ನೀವಿಬ್ಬರು ಈ ಭೂಮಂಡಲವನ್ನ ಸುತ್ತಬೇಕು. ಯಾರು ಈ ಭೂಮಂಡಲವನ್ನ ಮೊದಲು ಒಂದು ಸುತ್ತು ಸುತ್ತಿ ಬರ್ತಾರೋ ಅವರೇ ಈ ಸ್ಪರ್ಧೆಯ ಜಯಶಾಲಿ ಆಗ್ತಾರೆ. ಈ ಸ್ಪರ್ಧೆಯಲ್ಲಿ ವಿಜಯ ಸಾಧಿಸಿದವರಿಗೆ ಮೊದಲು ವಿವಾಹ ಮಾಡ್ತೇವೆ ಅಂತ ಪಾರ್ವತಿ ಪರಮೇಶ್ವರರು ಗಣೇಶ ಮತ್ತು ಕಾರ್ತಿಕೇಯರಿಗೆ ತಿಳಿಸ್ತಾರೆ. ಅದರಂತೆ ಪಾರ್ವತಿ ಪರಮೇಶ್ವರ ಸ್ಪರ್ಧೆ ಏರ್ಪಾಡು ಮಾಡ್ತಾರೆ. ಇತ್ತ ಸ್ಪರ್ಧೆ ಆರಂಭ ಅಂದಾಕ್ಷಣ ಸ್ವಲ್ಪವೂ ತನ್ನ ಭೌತಿಕ ಶಕ್ತಿ ಪ್ರದರ್ಶನ ಮಾಡದೆ ಅತಿ ಬುದ್ಧಿವಂತಿಕೆಯಿಂದ ಪಂದ್ಯವನ್ನ ನಾನು ಗೆಲ್ಲಲೇಬೇಕು ಎಂಬ ಮಹೋನ್ನತ ಉತ್ಸಾಹದಿಂದ ಕಾರ್ತಿಕೇಯ ತಕ್ಷಣ ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತು ಭೂಮಿಯನ್ನು ಸುತ್ತಲೂ ಹೊರಟು ಬಿಡ್ತಾನೆ. ಆದ್ರೆ ಇತ್ತ ಗಣೇಶ ಮಾತ್ರ ಪಾರ್ವತಿ ಪರಮೇಶ್ವರ ಬಳಿ ನಿಂತು ಆಲೋಚನೆ ಮಾಡ್ತಾ ಇರ್ತಾನೆ. ಈ ಪರೀಕ್ಷೆ ನಿಜವಾಗ್ಲೂ ಕಠಿಣವಿದೆಯಲ್ಲ. ನನ್ನ ಶರೀರ ಗಾತ್ರದಲ್ಲಿ ದೊಡ್ಡದಿದೆ. ನಾನು ಹೇಗೆ ಇಡೀ ಭೂಮಂಡಲವನ್ನ ಸುತ್ತಿ ಬರಲು ಸಾಧ್ಯ? ಇಲ್ಲಿ ನನ್ನ ಯುಕ್ತಿ ಬಳಸಬೇಕು ಅಂತ ಅರಿತ ಗಣೇಶ ಒಂದು ಉಪಾಯ ಮಾಡ್ತಾನೆ. ನಿಧಾನವಾಗಿ ಗಣೇಶ ಪಾರ್ವತಿ ಪರಮೇಶ್ವರ ಬಳಿ ಬಂದು ನಿಲ್ತಾನೆ. ಗಣೇಶನನ್ನು ನೋಡಿದ ಪಾರ್ವತಿ, ಪುತ್ರ ಗಣೇಶ, ನೀನು ಇಲ್ಲೇನೋ ಮಾಡುತ್ತಿರುವೆ? ನೀನು ಈಗಾಗಲೇ ಪೃಥ್ವಿಯನ್ನು ಸುತ್ತಲೂ ಹೋಗಬೇಕಿತ್ತು ಅಲ್ಲವೇ ಅಂತ ಕೇಳ್ತಾಳೆ. ಆಗ ಗಣೇಶ, ತಾಯಿ, ಭೂಮಂಡಲವನ್ನು ಸುತ್ತೋ ಮೊದಲು ನನ್ನ ಮಾತಾಪಿತರಾದ ನಿಮ್ಮಿಬ್ಬರ ಪೂಜಾ ವಂದನೆ ಮಾಡಲು ಬಂದಿರುವೆ. ಆನಂತರ ಭೂಮಿಯನ್ನು ಸುತ್ತೋ ಕಾರ್ಯ ಪೂರ್ಣ ಮಾಡ್ತೇನೆ ಅಂತ ಹೇಳಿ ಗಣೇಶ ತನ್ನ ತಂದೆ ತಾಯಿಯ ಪೂಜೆ ಮಾಡ್ತಾನೆ. ಪೂಜೆ ಮಾಡಿದ ನಂತರ ಗಣೇಶ ಪೂಜ್ಯರ ಸ್ತೋತ್ರ ಹೇಳುತ್ತಾ ಅಲ್ಲೇ ಕೈಲಾಸದಲ್ಲೇ ಶಿವಪಾರ್ವತಿಯನ್ನ ಸುತ್ತಲು ಆರಂಭಿಸ್ತಾನೆ. ಹೀಗೆ ಗಣೇಶ ತನ್ನ ತಂದೆ ತಾಯಿಯ ಸುತ್ತ 7 ಸುತ್ತು ಸುತ್ತುತ್ತಾನೆ. ನಂತರ ಗಣೇಶ, ಹೇ ಮಾತಾಪಿತಾ, ನಾನು ಈಗ ವಿವಾಹಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ವಿಜಯಗೊಂಡಿದ್ದೇನೆ.
ಈಗ ನೀವು ನನ್ನ ವಿವಾಹವನ್ನ ಮೊದಲು ಮಾಡ್ಬೋದು ಅಂತ ಹೇಳ್ತಾನೆ. ಗಣೇಶನ ಈ ಮಾತು ಕೇಳಿ ಅಚ್ಚರಿಗೊಂಡ ಪರಮೇಶ್ವರ, ಗಣೇಶ, ಇದೇನು ಹೇಳುತ್ತಿರುವೆ? ಅತ್ತ ನಿನ್ನ ಸೋದರ ಭೂಮಿಯನ್ನು ಸುತ್ತುತ್ತಿದ್ದಾನೆ, ಆದ್ರೆ ನೀನು ಈ ಭೂಮಂಡಲವನ್ನ ಸುತ್ತದೆ ವಿವಾಹದ ಬಗ್ಗೆ ಮಾತನಾಡುತ್ತಿದೆಯಲ್ಲ ಅಂತ ಕೇಳ್ತಾನೆ. ಆಗ ಗಣೇಶ, ಹೇ ಪಿತಾ, ನಾನು ಸಂಪೂರ್ಣ ಭೂಮಿಯನ್ನ ಒಂದು ಬಾರಿಯಲ್ಲ, ಬದಲಾಗಿ 7 ಬಾರಿ ಸುತ್ತಿದ್ದೇನೆ. ನಿಮ್ಮ ಹಾಗೂ ಮಾತೆಯನ್ನ ವಿಧಿಪೂರ್ಣವಾಗಿ ಪೂಜಿಸಿ 7 ಪ್ರದಕ್ಷಿಣೆ ಮಾಡಿದ್ದೇನೆ. ಶಾಸ್ತ್ರದ ಪ್ರಕಾರ ಯಾವ ಪುತ್ರನು ವಿಧಿವತ್ತಾಗಿ ತನ್ನ ತಂದೆ ತಾಯಿಯನ್ನ ಪೂಜಿಸಿ ಅವರ ಪ್ರದಕ್ಷಿಣೆ ಮಾಡುವನೋ ಅವನಿಗೆ ಭೂಮಂಡಲದ ಪ್ರದಕ್ಷಿಣೆಯ ಪುಣ್ಯ ಲಭಿಸುತ್ತದೆ. ನಮ್ಮ ಈ ವೇದಶಾಸ್ತ್ರದ ಪ್ರಕಾರ ಈಗ ನಾನು ಭೂಮಂಡಲದ 7 ಸುತ್ತನ್ನ ಹಾಕಿದಂತೆ ಆಯಿತು ಅಲ್ಲವೇ ಅಂತ ಹೇಳ್ತಾನೆ. ಗಣೇಶನ ಮಾತುಗಳಿಂದ ಪ್ರಸನ್ನರಾದ ಶಿವಪಾರ್ವತಿಯು ಗಣೇಶನನ್ನ ಸ್ಪರ್ಧೆಯ ವಿಜಯಶಾಲಿ ಅಂತ ಘೋಷಿಸ್ತಾರೆ. ನಂತರ ಈ ವಿಷಯ ರಾಜ ವಿಶ್ವರೂಪನಿಗೆ ತಿಳಿಯುತ್ತೆ. ಆಗ ವಿಶ್ವರೂಪ ಶಿವನ ಬಳಿ ಬಂದು ತನ್ನ ಹೆಣ್ಣು ಮಕ್ಕಳಾದ ಸಿದ್ಧಿ ಮತ್ತು ಬುದ್ಧಿ ಇಬ್ಬರನ್ನು ಗಣೇಶನೊಂದಿಗೆ ಮದುವೆ ಮಾಡೋ ಪ್ರಸ್ತಾಪವನ್ನ ಮುಂದೆ ಇಡ್ತಾನೆ. ವಿಶ್ವರೂಪನ ಪ್ರಸ್ತಾವನೆಯನ್ನ ಸ್ವೀಕರಿಸಿದ ಶಿವಪಾರ್ವತಿಯು ಗಣೇಶನ ಜೊತೆ ಸಿದ್ಧಿ ಮತ್ತು ಬುದ್ಧಿ ಇಬ್ಬರನ್ನು ಮದುವೆ ಮಾಡಿಸ್ತಾರೆ. ಈ ರೀತಿಯಾಗಿ ಗಣೇಶ ಸಿದ್ಧಿ ಹಾಗೂ ಬುದ್ಧಿಯರೊಂದಿಗೆ ಅತ್ಯಂತ ವೈಭವದಿಂದ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಸಂಪನ್ನವಾಗುತ್ತಾನೆ. ಹಾಗಾಗಿಯೇ ನಾವು ಕೆಲವು ಕಡೆ ಸಿದ್ಧಿ ವಿನಾಯಕ, ಬುದ್ಧಿ ವಿನಾಯಕ ಎಂಬ ಹೆಸರಿನಲ್ಲಿ ಗುಡಿಗಳನ್ನ ಕಾಣ್ತೇವೆ. ಇಂದಿಗೂ ಕೂಡ ಬಹುತೇಕ ಜನರಿಗೆ ಗಣೇಶ ಬ್ರಹ್ಮಚಾರಿ ಎಂದು ತಿಳಿದಿರುವುದುಂಟು. ಆದರೆ ಗಣೇಶ ಒಬ್ರಲ್ಲ, 2 ಹೆಂಡತಿಯರ ಮುದ್ದಿನ ಗಂಡ ಅಂತ ಶಿವಪುರಾಣದಲ್ಲಿ ತಿಳಿಸಲಾಗಿದೆ. ಕೆಲವೊಂದು ಕಡೆ ಯಾವ ರೀತಿ ಉಲ್ಲೇಖ ಇದೆ ಅಂದ್ರೆ, ಈಗ ಏನ್ ಗಣೇಶ ಮತ್ತು ಕಾರ್ತಿಕೇಯ ಅವರಿಬ್ಬರು ನಡುವೆ ಸ್ಪರ್ಧೆ ನಡೆಯುತ್ತೋ ಅದು ಎಲ್ಲಾ ದೇವತೆಗಳ ನಡುವೆ ನಡೆಯುತ್ತೆ. ಆಗ್ಲೂ ಕೂಡ ಗಣೇಶನೇ ವಿಜೇತರಾಗೋದ್ರಿಂದ ಗಣೇಶನನ್ನ ಪ್ರಥಮ ಪೂಜ್ಯನನ್ನಾಗಿ ಪೂಜಿಸಲಾಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಬೇಕು ಅಂದರೆ ಮಿಸ್ ಮಾಡಿದೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಏನನ್ನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.